ಒಂದೆಡೆ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ, ಮತ್ತೊಂದು ಕಡೆಯಲ್ಲಿ ಈ ಯುದ್ಧ ಈಗ ಪ್ರತಿ ಮನೆಗಳಿಗೆ ಹೋಟೆಲ್ಗಳಿಗೆ ತಲುಪ್ತಾ ಇದೆ. ಕಲಬುರಗಿಯಲ್ಲಿ ಇನ್ನೂ ಗ್ಯಾಸ್ ಸಮಸ್ಯೆ ತತಾನೇ ಇಲ್ಲ. ಹೋಟೆಲ್ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೂ ಆಗದೆ ಹೋಟೆಲ್ನ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಲಬುರಗಿಯಲ್ಲಿ ಹೋಟೆಲ್ನ ಮಾಲೀಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಹೋಟೆಲ್ನಲ್ಲಿ ಸುಮಾರು 200 ಜನ ಸಿಬ್ಬಂದಿಗಳಿದ್ದಾರೆ. ಆದರೆ ಗ್ಯಾಸ್ ಇಲ್ಲದೆ ಇದ್ದಿದ್ದಕ್ಕೆ ಹೋಟೆಲ್ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ. ಹೋಟೆಲ್ ನೆಕ್ಸ್ಟ್ ಅಂತಕ್ಕಂಥ ಇರಾನ್, ಇರಾಕ್ ಹಾಗೂ ಅಮೆರಿಕ ಯುದ್ಧದ ಪರಿಣಾಮ ಇದೀಗ ಕಲಬುರಗಿ ಜಿಲ್ಲೆಯೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಲಬುರಗಿಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಿಲಿಂಡರ್ನ ಕೊರತೆಯಿಂದಾಗಿ ಬಹುತೇಕ ಹೋಟೆಲ್ಗಳು ಇದೀಗ ಬಂದ್ ಆಗುವಂತಹ ಒಂದು ಸಂಭವ ಆಗ್ತಿರುವಂತದ್ದು. ನಾವೀಗ ಕಲಬುರಗಿಯ ಒಂದು ಏನೋ ಆಮಂತ್ರಣ ಹೋಟೆಲ್ ನೆಕ್ಸ್ಟ್ ಅಂತಕ್ಕಂಥ ಒಂದು ಹೋಟೆಲ್ ನಲ್ಲಿ ಬಹುತೇಕ ದಿನನಿತ್ಯವೂ ಕೂಡ ಸಹಸ್ರಾರು ಜನರು ಬಂದು ಇಲ್ಲಿ ಏನೋ ಟಿಫಿನ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಬಹುತೇಕ ಹೋಟೆಲ್ಗಳು ಇದೀಗ ಖಾಲಿಯಾಗಿ ಇರುವುದನ್ನ ನಾವು ನೋಡ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಇರುವಂತಹ ಏನು ಆಮಂತ್ರಣ ನೆಕ್ಸ್ಟ್ ಅಂತಕ್ಕಂಥ ಏನು ಹೋಟೆಲ್ ಇದೆ, ಇಲ್ಲಿ ಪ್ರತಿದಿನವೂ ಕೂಡ ದಿನನಿತ್ಯವೂ ಕೂಡ ಸಹಸ್ರಾರು ಜನ ಬೆಳಗ್ಗಿಂದಲೇ ಟಿಫಿನ್ ಮಾಡ್ಲಿಕ್ಕೆ ಏನು ಬರ್ತಾ ಇದ್ರು. ಇಲ್ಲಿ ಸಂಪೂರ್ಣವಾಗಿ ಇಳಿಮುಖವಾಗಿರುವಂತಹ ಒಂದು ದೃಶ್ಯವನ್ನ ಕೂಡ ನಾವು ಇದೀಗ ನೋಡ್ತಾ ಇರುವಂತದ್ದು. ಸಿಲಿಂಡರ್ ನ ಒಂದು ಅಭಾವ ಯಾವ ರೀತಿ ತಟ್ಟಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಬಹುತೇಕ ಜನರು ಏನು ಉಪಹಾರ ಮಾಡಲು ದಿನನಿತ್ಯ ಕೂಡ ಜನರು ಬರ್ತಾ ಇದ್ರು. ಆದ್ರೆ ಇದೀಗ ಸಂಪೂರ್ಣವಾಗಿ ಇಳಿಮುಖವಾಗಿ ಬರ್ತಾ ಇರುವಂತದ್ದು. ಹೋಟೆಲ್ನ ಒಂದು ಮೆನುನಲ್ಲೂ ಕೂಡ ಈಗ ಬದಲಾವಣೆ ಕಂಡು ಬರುವಂತಹ ಒಂದು ಸಾಧ್ಯತೆಗಳಿದೆ. ನಾನು ಇದೀಗ ಕಲಬುರಗಿಯ ಅವರೇನು ಹೋಟೆಲ್ ನ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನ ಒಂದು ಮಾಲೀಕರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಿದ್ದೀನಿ. ಸರ್, ಇದೀಗ ಸಿಲಿಂಡರ್ ನ ಅಭಾವ ಯಾವ ರೀತಿ ಆಗಿದೆ, ತಮ್ಮ ಹೋಟೆಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇರುವಂತದ್ದು? ಸರ್, ಈಗ ದೈನಂದಿನ ವ್ಯವಹಾರಕ್ಕೆ ಏನ್ ಬೇಕು ಅಷ್ಟು ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಕೊರತೆ ಅಂತ ಇರೋದು ಎಲ್ರಿಗೂ ಗೊತ್ತಿದೆ. ನಾವು ಇಲ್ಲಿ ನೆಕ್ಸ್ಟ್ ಅಲ್ಲಿ ಸುಮಾರು ನಮ್ಗೆ ಒಂದು 4 ರಿಂದ 5 ಸಿಲಿಂಡರ್ ಬೇಕಾಗ್ತದೆ. ನಾವು ಸಿಲಿಂಡರ್ ರೆಗ್ಯುಲರ್ ಆಗಿ ನಮ್ಗೆ ಇಂಡಿಯನ್ ಗ್ಯಾಸ್ ನವ್ರು ಕೊಡ್ತಿದ್ರು. ಇದರಲ್ಲಿ HP ಅಂತೂ ಆಲ್ರೆಡಿ ಬಂದ್ ಆಗಿದೆ, ಅವರಂತೂ ಕೊಡ್ತಾ ಇಲ್ಲ. ಆಮೇಲೆ ಈಗ ಗ್ಯಾಸ್ ನವ್ರು ಏನ್ ಮಾಡ್ತಾ ಇದಾರೆ ಅಂತೇಳಿ ಜಿಲ್ಲಾಧಿಕಾರಿ ಅವರ ಆದೇಶ ಬಂದಿದೆ, ಈ ತರ ನಾವು ಕೊಡಬಾರ್ದು ಅಂತೇಳಿ ರೂಲ್ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಜಿಲ್ಲಾಧಿಕಾರಿ ಅವರಿಗೂ ಹೋಗಿ ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿ ಕಲಬುರಗಿ ಹೋಟೆಲ್ ಅಸೋಸಿಯೇಷನ್ ಇಂದ ಮನವಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ ನಮಗೆ ಈ ತರ ಗ್ಯಾಸ್ನವರಿಗೆ ಏನಾದ್ರು ಡೈರೆಕ್ಷನ್ ಕೊಡ್ತಾರೆ, ಖಂಡಿತ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಆ ತರದ ಡೈರೆಕ್ಷನ್ ಅವ್ರು ಕೊಟ್ಟಿಲ್ಲ. ಇದು ಸುಳ್ಳು ಇದನ್ನ ಹೇಳ್ತಾ ಇದ್ದಾರೆ. ಈಗ ಗ್ರಾಹಕರ ಸಂಖ್ಯೆಯು ಕೂಡ ದಿನನಿತ್ಯ ಇಳಿಮುಖ ಆಗ್ತದೆ. ನೀವು ಸಂಬಳ ಯಾವ ರೀತಿ ಮಾಡ್ತಾ ಇರುವಂತದ್ದು? ಇಲ್ಲ, ನಮಗೆ ನೋಡಿ ಹೋಟೆಲ್ ನಡೆಸಲಿಕ್ಕೆ ಕಷ್ಟ ಇದೆ. ಇದು ಯಾಕಂತ ಹೇಳಿದ್ರೆ ಇಲ್ಲಿ ಭದ್ರತೆ ಇಲ್ಲ. ಕಾರ್ಮಿಕರು ಡೈಲಿ ವೇಜಸ್ ತರ ಇದು ಹೋಟೆಲ್ ಇಂಡಸ್ಟ್ರಿ ಅಂತಂತೂ ಡಿಕ್ಲೇರ್ ಮಾಡಿಲ್ಲ. ನಾವು ಈ ಗ್ಯಾಸ್ನ ಜೊತೆಗೆ ಇವರನ್ನು ನಾವು ಮೇಂಟೈನ್ ಮಾಡಬೇಕು. ಪಾಪ ಅವರು ದೈನಂದಿನ ಜೀವನಕ್ಕಾಗಿ ಇಲ್ಲಿ ಬಂದು ದುಡಿತಾರೆ. ಅವ್ರು ದುಡಿತದೆ ಜೀವನ, ಅವ್ರು ದುಡಿದ್ರೇನೆ ಅವರಿಗೆ ಜೀವನ ನಡೆಯೋದು. ಅವರನ್ನು ನಾವು ಯಾವ ರೀತಿ ಮೇಂಟೈನ್ ಅಂದ್ರೆ ಇಲ್ಲಿ ಸುಮಾರು 75 ಮಂದಿ ಇಲ್ಲಿ ಈ ಹೋಟ್ಲಲ್ಲಿ ಸ್ಟಾಫ್ ಇದ್ದಾರೆ. ಅವ್ರಿಗೆ ನಾವು ಅವರ ಸಂಬಳ, ಅವರ ದಿನನಿತ್ಯದ ಇದನ್ನ ನೋಡ್ಕೊಳ್ಬೇಕಾಗ್ತದೆ. ಗ್ಯಾಸ್ ಒಂದ್ ಕಡೆ ಬರ್ತಾ ಇಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಈಗ ಪ್ರೈವೇಟ್ ಗ್ಯಾಸ್ ನಲ್ಲಿ ಗ್ಯಾಸ್ ತಗೊಳ್ತಾ ಇದ್ವಿ, ಗೋ ಗ್ಯಾಸ್ ಅಂತ ಹೇಳಿ. ಅಲ್ಲಿನ 3-3.5 ಸಾವಿರ ರೂಪಾಯಿ ರೇಟ್ ಇದೆ. ಹಾಗಾಗಿ ಇದನ್ನ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೋಟೆಲ್ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ನಾವು ಏನ್ ಹೇಳುದು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಮನವಿ ನಮ್ದು, ಇದು ಈಗ ನೀವೇನ್ ಡೊಮೆಸ್ಟಿಕ್ ಗ್ಯಾಸ್ ಇದೆಯಲ್ಲ, ಈಗ 15 ದಿನ ಇದ್ದದ್ದು 25 ದಿನ ಮಾಡಿದ್ದಾರೆ. ಯಾರಿಗೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಬಳಸುವವರಿಗೆ. ಅದನ್ನ ನಮ್ಗೂ ಅವಕಾಶ ಮಾಡಿ ಕೊಡ್ಲಿ. ಅದ್ರಲ್ಲಿ 1-2 ಗ್ಯಾಸ್ ಕೊಟ್ಟು ಡೊಮೆಸ್ಟಿಕ್ ಗ್ಯಾಸ್ ಕೊಟ್ರೆ ಹೋಟ್ಲ್ ನಡೆಸಬಹುದು. ಹೋಟ್ಲ್ ನಡೆಸಬಾರ್ದು ಅಂತ ಹೇಳಿ ಏನಿಲ್ಲ. ಅದನ್ನ ಸ್ವಲ್ಪ ಅದರಲ್ಲಿ ಬದಲಾವಣೆ ಮಾಡ್ಬೇಕು ಸರ್ಕಾರ ಯಾವುದೇ ರೀತಿದು ಸ್ಪಷ್ಟ ನಿರ್ಧಾರ ಇಲ್ಲ. ಆಮೇಲೆ ನಮಗೆ ಇದನ್ನು ಕೊಡ್ಬೇಕಂತೇಳಿ ಡೈರೆಕ್ಷನ್ ಇಲ್ಲ. ನಾವೀಗ ನಮ್ಮ ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ನನ್ನ ಹೈಕೋರ್ಟಿಗೆ ಹೋಗಿದ್ದಾರೆ, ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ. ಕನ್ಸರ್ನಲ್ ಕಮಿಷನರೇಟ್ ಆಫೀಸ್ ಕಲಬುರಗಿ. ಸೊ ಇಲ್ಲಿ ಸುತ್ತಮುತ್ತ ಜಿಲ್ಲೆಯವರು ಬರ್ತಾರೆ. ಆಮೇಲೆ ಹಾಸ್ಪಿಟ್ಲ್ ಇದೆ, ಹೈಕೋರ್ಟ್ ಇದೆ, ಆಮೇಲೆ ಜಯದೇವ್ ಹಾಸ್ಪಿಟ್ಲ್ ಇದೆ. ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೂ ತೊಂದರೆ. ಹಾಗಾಗಿ ಏನಾದ್ರು ಒಂದು ಹೊರೆ ವ್ಯವಸ್ಥೆ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ರೆ ಬಹಳ ಉತ್ತಮ. ಇದಿಷ್ಟು ಏನೋ ಹೋಟೆಲ್ ಮಾಲೀಕರ ಒಂದು ಮಾತಾಗಿರುವಂತದ್ದು. ಅಂದ್ರೆ ಕೊನೆಯ ಪಕ್ಷ ಅವರಿಗೆ ಸಂಬಳ ಮಾಡೋಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ನಡೆಸೋದು ಕೂಡ ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸವಾಗಿದೆ. ಹೋಟೆಲ್ ನಲ್ಲಿ ನಡೆಯುವಂತ ಒಂದು ಮೆನು ಏನಿದೆ, ಆ ಮೆನುವಲ್ಲೂ ಕೂಡ ಏನೋ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ನಾವು ಕಡಿಮೆ ಮಾಡ್ತಾ ಬರ್ತಾ ಇರುವಂತದ್ದು. ಕೂಡಲೇ ಸರ್ಕಾರ ಏನೋ ಸಮರ್ಪಕವಾಗಿ ಗ್ಯಾಸ್ ಅನ್ನ ನೀಡಬೇಕು ಅಂತಕ್ಕಂಥದ್ದು ಹೋಟೆಲ್ ಮಾಲೀಕರ ಒಂದು ಆಗ್ರಹವಾಗಿರುವಂತದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಂ ನ್ಯೂಸ್, ಕಲಬುರಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.